ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರಾ ಮನುಷ್ಯಾಃ ಕುತೋ ನು ವಿದ್ಯಾಧರ ಚಾರಣಾದಯಃ. ಭಗವತಃ ವೇದವ್ಯಾಸಸ್ಯ ಆಸ್ಯಾತ್ ಉದಪದ್ಯತ ಅಯಂ ಭಾಗವತ ಮಹಾಸಾಗರಃ. ತಸ್ಯ ಸಾಗರಸ್ಯ ನೈಕವಿಧಾನ್ ಅನರ್ಘ್ಯಾನ್ ಶ್ಲೋಕರತ್ನಾನ್ ಸಂಜಗ್ರಾಹ ವಿಷ್ಣುತೀರ್ಥಾಚಾರ್ಯಃ. ತತ್ರ ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಮಿತಿ ಶ್ಲೋಕಃ 1940 239. ಧರ್ಮೋಪದೇಶ ಪ್ರಕರಣಂ ನಾಮ ಪ್ರಕರಣಂ ಖಲು ಅನುವರ್ತತೆ. ಯಸ್ಯ ಅಸ್ಯ ಪ್ರಕರಣಸ್ಯ ವಿಷಯಭೂತಾನ್ ನೈಕವಿಧಾನ್ ಭಾಗವತ ಧರ್ಮಾನ್ ಸಪ್ತಮಸ್ಕಂಧೆ ಏಕಾದಶಸ್ಕಂಧೆ ಚ ಉಪದಿಷ್ಟಾನ್ ಶ್ರೋತುಂ ವಯಮಪಿ ಸರ್ವೇ ಸಜ್ಜಾಮಹೆ. ಸಾಧಕಃ ಸ್ವಸ್ಯ ಗುರಾವೇವ ಪರಂ ದೈವಂ ನಾರಾಯಣಂ ಪಶ್ಯನ್ ತಂ ಚ ಗುರುಂ ಅಮಾಯಯ ಅನುವೃತ್ಯ ಪ್ರೀಣಯಿತ್ವಾ ತಸ್ಮಾಚ್ಚ ನೈಕವಿಧಾನ್ ಭಾಗವತ ಧರ್ಮಾನ್ ಶಿಕ್ಷೇತ್. ಏಭಿಶ್ಚ ಭಾಗವತ ಧರ್ಮೈಃ ಶಿಕ್ಷಿತೈಃ ಹರಿಃ ನಿತರಾಂ ತುಷ್ಯೇತ್. ಅಪಿ ಚ ಸರ್ವೇಷಾಂ ಅಂತರಾತ್ಮ ಅಯಂ ಸ್ವಾತ್ಮಾನಮೇವ ಆತ್ಮೀಯೇಭ್ಯಃ ಭಕ್ತೇಭ್ಯಃ ಪ್ರದದ್ಯಾತ್. ಏತೇಷು ಭಾಗವತ ಧರ್ಮೇಷು ಮಧ್ಯೆ ಸರ್ವೇಭ್ಯಃ ವಿಷಯ ಪದಾರ್ಥೇಭ್ಯಃ ಮನಃ ಸುದೂರಮೇವ ನಿಕ್ಷಿಪ್ತವ್ಯಂ ಇತಿ ಪ್ರಥಮಃ ಧರ್ಮಃ. ದ್ವಿತೀಯಸ್ತು ಸಾಧುಸಂಗಸ್ಯ ಶಿಕ್ಷಣಂ ನಾಮ ಧರ್ಮಃ. ಅಥಾತಃ ತೃತೀಯಃ ಶೌಚಸ್ಯ ಶಿಕ್ಷಣಂ. ತಪಸಃ ಶಿಕ್ಷಣಂ ತು ಚತುರ್ಥಂ. ತಿತಿಕ್ಷಾ ಶಿಕ್ಷಣಂ ಪಂಚಮಂ. ಮೌನ ಶಿಕ್ಷಣಂ ತು ಷಷ್ಠಂ. ಅಥಾತಃ ಅದ್ಯ ಸ್ವಾಧ್ಯಾಯ ಶಿಕ್ಷಣಂ ನಾಮ ಸಪ್ತಮಂ ಧರ್ಮಂ ಶ್ರೋತುಂ ಸರ್ವೇ ವಯಂ ಮನಃ ತನುಂ ಚ ಮಿಥುನೀಕೃತ್ಯ ಇದಾನೀಂ ಘಟಾಮಹೆ. ಸ್ವಾಧ್ಯಾಯ ಶಿಕ್ಷಣ ಅನ್ನುವಂಥ 7ನೇ ಧರ್ಮ, ಅದನ್ನು ನೋಡಲಿಕ್ಕಾಗಿ ನಾವು ಈಗ ತೊಡಗಿದ್ದೇವೆ. ಸ್ವಾಧ್ಯಾಯ ಶಿಕ್ಷಣ ಎಂಬಲ್ಲಿ ಆ ಸ್ವಾಧ್ಯಾಯ ಅಂತ ಏನಿದೆಯಲ್ಲ, ಅದಕ್ಕೂ ಒಂದು ವಿಶೇಷ ಅರ್ಥ ಇದ್ದೇ ಇದೆ. ಸ್ವಾಧ್ಯಾಯ ಅಂದರೆ ವೇದಾಂತದ ಶ್ರವಣ, ವೇದಾದಿ ಶಾಸ್ತ್ರಗಳ ಶ್ರವಣ ಅಂತ ಸಾಮಾನ್ಯವಾಗಿ ಒಂದು ಅರ್ಥ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಯೋಗಶಾಸ್ತ್ರಗಳಲ್ಲೆಲ್ಲ ಅದರ ವರ್ಣನೆ ಮಾಡೇ ಮಾಡ್ತಾರೆ. ಆದರೆ ಅಲ್ಲಿ ವಿಶೇಷ ಅರ್ಥ ಏನಿಲ್ಲ. ಆದರೆ ಆ ವಿಶೇಷ ಅರ್ಥ ಸಪ್ತಮ ಸ್ಕಂಧ ಮತ್ತು ಏಕಾದಶ ಸ್ಕಂಧಗಳಲ್ಲಿ ಬಂದಿದೆ. ಎಲ್ಲ ಶಬ್ದಗಳು ಭಗವಂತನ ನಾಮ ಅಂತ ತಿಳಿಯೋದು
ಮತ್ತು ಆ ನಾಮಗಳಿಂದ ಭಗವಂತನನ್ನ ಹೊಗಳುವುದು, ಇದಕ್ಕೆ ಭಾಗವತ ಧರ್ಮ ಅಂತ ಹೇಳ್ತಾರೆ. ಇದನ್ನು ಕೂಡ ಮುಂದೆ ಜರಾಯುಜಂ ಸ್ವೇದಜ ಮಂಡಜೋದ್ಭವಂ ಅಂತ 307ನೇ ಶ್ಲೋಕ ಏನಿದೆ ಅಲ್ಲಿ ವರ್ಣಿಸೇ ಇದ್ದಾರೆ. ಆ 307ನೇಯ ಶ್ಲೋಕದ ಜೊತೆಗೇನೆ 308ನೇ ಶ್ಲೋಕವು ಒಂದು ನಾವು ನೋಡಬೇಕಾದಂತಹ ಮಹತ್ವದ ಶ್ಲೋಕವೇ. ಕಳೆದ ದಿವಸ ಆ ಶ್ಲೋಕವನ್ನು ನಾನು ಹೇಳಿದ್ದೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ರವಿಂದತೆ ಯರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ ಅಂತ 2ನೇ ಸ್ಕಂದದ 2ನೇ ಅಧ್ಯಾಯದ 2ನೇ ಶ್ಲೋಕ ಅದು. ಈ ಶಬ್ದ ಅಂದರೆ ವೇದಾದಿ ರೂಪವಾದ ಶಬ್ದ, ವೇದಶಾಸ್ತ್ರ ಪುರಾಣಾದಿ ರೂಪವಾದ ಶಬ್ದ. ಅದಕ್ಕೆ ಪಂಥಾಹ, ಅದನ್ನು ಎಲ್ಲಿ ಪ್ರಯೋಗ ಮಾಡಬೇಕು ಅಂದರೆ ಭಗವಂತನಲ್ಲಿಯೇ. ಇಂದ್ರ, ರುದ್ರ, ಬ್ರಹ್ಮ ಮೊದಲಾದ ಎಲ್ಲ ಶಬ್ದಗಳಿಗೂ ಕೂಡ ಮುಖ್ಯವಾಗಿ ವಾಚ್ಯ ಭಗವಂತನೇ. ಪರಮೈಶ್ವರ್ಯಶಾಲಿ ಭಗವಂತ ಅಂತ ಅದರ ಅರ್ಥ. ಭಗವಂತನ ಆಜ್ಞೆಯಂತೆ ಒಂದು ಅಲ್ಪವಾದ ಸ್ವರ್ಗಾದಿ ಐಶ್ವರ್ಯವನ್ನು ಪಡೆದು ಈ ದೇವೇಂದ್ರ ಶಚೀಪತಿ ಲೋಕವನ್ನು ಆಳ್ತಾನೆ ಮಾತ್ರ. ಆದ್ದರಿಂದ ಯಾವುದೇ ಪ್ರಸಂಗದಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡುವ ಪ್ರಸಂಗ ಬಂದಾಗ ಇಂದ್ರ ಇತ್ಯಾದಿ ಶಬ್ದಗಳನ್ನು ಉಚ್ಚಾರ ಮಾಡುವಾಗಲೂ ಕೂಡ ಆ ಇಂದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನೇ ಆರಾಧಿಸಬೇಕು. ಭಗವಂತನೇ ಸರ್ವ ಪುರುಷಾರ್ಥವನ್ನು ಕೂಡ ನಮಗೆ ಕೊಡುವಂಥವನು. ಈ ಇಂದ್ರ ಆ ಭಗವಂತನಂತೆ ಪುರುಷಾರ್ಥ ಕೊಡುವಂಥವನಲ್ಲ. ಅದೊಂದು ಕೇವಲ ಶ್ರಮ ಮಾತ್ರ. ಉಳಿದ ದೇವತೆಗಳನ್ನು ಆರಾಧಿಸುವುದು ಕೇವಲ ಶ್ರಮ. ಪರಿಭ್ರಮಂಸ್ತತ್ರ ನವಿಂದತೆಯ ಅರ್ಥಾನ್, ಏನು ನಾವು ಇವರನ್ನೆಲ್ಲ ಕೇಳಿದ್ರು ಕೂಡ ಅವರಿಂದ ನಮಗೆ ಸಿಗೋದಿಲ್ಲ ಫಲ, ಅದು ಕೇವಲ ಶ್ರಮ ಮಾತ್ರ. ಸರ್ವೇಶ್ವರ ಅಲ್ಲದೇ ಇರುವಂತಹ ದೇವೇಂದ್ರನನ್ನ ಇಂದ್ರ ಶಬ್ದದಿಂದ ನಾವು ಮುಖ್ಯವಾಗಿ ಆರಾಧಿಸಿಬಿಟ್ರೆ, ತಿಳಿದು ಬಿಟ್ರೆ ಶಬ್ದಕ್ಕೆ ಅಪಾರ್ಥ ಮಾಡಿದಂತಾಗ್ತದೆ, ಶಬ್ದಕ್ಕೆ ಅಪಚಾರ ಆಗ್ತದೆ. ಸಮಯ ವ್ಯರ್ಥ ಆಗ್ತದೆ, ಮತ್ತೆ ಶಕ್ತಿ ವ್ಯರ್ಥ ಆಗ್ತದೆ. ಅದರಿಂದ ಸಕಲ ಪುರುಷಾರ್ಥಗಳನ್ನು ಕೊಡುವಂಥವನು ಭಗವಂತ ಮಾತ್ರ. ಅವನನ್ನೇ ಧ್ಯಾನಿಸಬೇಕು ಅಂತ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಅನ್ನುವ ಶ್ಲೋಕ ಕೂಡ ಹೇಳ್ತದೆ. ಐತರೆಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಸರ್ವನಾಮಾಹಮಸ್ಮೀಕಃ ಇತಿ ಜ್ಞಾನಂ ಮಮೋತ್ತಮಂ ಯತಃ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ ಅಂತ. ಭಗವಂತನನ್ನು ಸರ್ವಗುಣ ಪರಿಪೂರ್ಣ ಅಂತ ನಾವು ತಿಳಿಬೇಕಾದ್ರೆ ಅವನು ಸರ್ವನಾಮವಾಚ್ಯ ಅಂತ ಅನ್ನೋದು ಕೂಡ ತಿಳಿಬೇಕು. ರುದ್ರ ಎಂಬ ಶಬ್ದದಿಂದ ಏನು ಗುಣ ತಿಳಿತದೆ ಅದನ್ನು ನಾವು ಭಗವಂತನಲ್ಲಿ ಅನ್ವಯಿಸಬೇಕಾದ್ರೆ ಭಗವಂತ ಆ ಶಬ್ದ ವಾಚ್ಯನಾಗಿರ್ಬೇಕು. ಹೀಗೆ ಭಗವಂತ ಸರ್ವಶಬ್ದ ವಾಚ್ಯನಾದ್ರೆ ಮಾತ್ರ, ಸರ್ವವೂ ಅವನ ನಾಮ ಆದರೆ ಮಾತ್ರ ಆ ಭಗವಂತ ಸರ್ವಗುಣ ಪರಿಪೂರ್ಣ ಅಂತ ಅನ್ನೋದನ್ನು ನಾವು ತಿಳಿದಂತೆ ಆಗ್ತದೆ. ಹೀಗೆ ಸರ್ವನಾಮತ್ವ ಇದ್ದರೆ ಮಾತ್ರ ಸರ್ವಗುಣ ಪರಿಪೂರ್ಣತ್ವನೂ ಭಗವಂತನಲ್ಲಿ ಇರ್ಲಿಕ್ಕೆ ಸಾಧ್ಯ, ನಾವು ಅದನ್ನು ತಿಳಿಲಿಕ್ಕೆ ಸಾಧ್ಯ. ಅತಃ ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ. ಅತ್ಯಂತ ಶ್ರೇಷ್ಠವಾದ ಜ್ಞಾನ ನಾವು ಪಡ್ಕೊಳ್ಬೇಕಾದ ಜ್ಞಾನ ಏನಂದ್ರೆ ಭಗವಂತ ಸರ್ವನಾಮ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಸರ್ವೇ ವೇದ ಯತ್ಪದಮಾಮನಂತೆ, ಸರ್ವೇ ಘೋಷಾಹ ನಾದಾಹ, ಇವೆಲ್ಲವೂ ಕೂಡ ಭಗವಂತನನ್ನು ಹೇಗೆ ಹೇಳ್ತದೆ ಅಂತ ತಿಳ್ಕೊಳ್ಳುವುದೇ ಒಂದು ವಿಶಿಷ್ಟವಾದ ಜ್ಞಾನ. ಮತ್ತೆ ಭಗವಂತ ಅದರಿಂದಲೇ ಪ್ರೀತನಾಗ್ತಾನೆ. ಉತ್ತಮವಾದ ಜ್ಞಾನ ಅಂದ್ರೆ ಅದೇ. ಅದನ್ನೇ ಸ್ವಾಧ್ಯಾಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸ್ವಾಧ್ಯಾಯ ಅನ್ನುವುದನ್ನ ತಂತ್ರಸಾರದಲ್ಲೂ ಕೂಡ ನಿಯಮದಲ್ಲೇ ಸೇರಿಸಿದ್ದಾರೆ. ಇದು ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ, ಇವಿಷ್ಟು ನಿಯಮಗಳು ಅಂತ ಬಂದಿದೆ. ಸ್ವಾಧ್ಯಾಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಆ ತಂತ್ರಸಾರದ 4ನೇ ಅಧ್ಯಾಯದಲ್ಲಿ ಹೀಗೆ ಮುಂದೆ ವರ್ಣನೆ ಬಂದಿದೆ. ಅಧೀತಿ ಸ್ಮೃತಿಯುಕ್ತಾತು ನಿಧಿಧ್ಯಾಸನಮೇವ ಹಿ, ಭಗವಂತನನ್ನ ಕ್ಷಣ ಕ್ಷಣಕ್ಕೂ ಸ್ಮರಿಸ್ತಾ
ಏನು ಶಾಸ್ತ್ರಾಧ್ಯಯನ ಮಾಡ್ತೇವಲ್ಲ, ಅದು ಕೇವಲ ಅಧ್ಯಯನ ಅಂತ ತಿಳ್ಕೊಳ್ಬಾರ್ದು, ಅದೊಂದು ಉಪಾಸನೆಯೇ ಅದು. ಆತ್ಮಾವ ಅರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ನಿಧಿಧ್ಯಾಸನ ಅಂದ್ರು ಉಪಾಸನ ಅಂದ್ರು ಒಂದೇ. ಭಗವಂತನ ಸ್ಮರಣೆ ಇಲ್ಲದೇನೆ ಒಂದು ವೇಳೆ ನಾವು ಸ್ವಾಧ್ಯಾಯ ಮಾಡುವುದಾದರೆ, ನಾವು ಪಾಠ ಮಾಡುವಾಗ, ಪ್ರವಚನ ಮಾಡುವಾಗ, ಮತ್ತೆ ಪಾಠವನ್ನು ಕೇಳುವವರು ಮತ್ತು ಪ್ರವಚನ ಕೇಳುವವರು ಆ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಿಸದೆ ಹೋದರೆ ಅದು ಆ ಹಿಂದೆ ನಿಯಮದಲ್ಲಿ ಸೇರಿ ಹೋಗ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಏನಿದೆ, ಸ್ಮರಣೆ ಇಲ್ಲದೆ ಕೇವಲ ಸ್ವಾಧ್ಯಾಯ ಮಾಡಿಬಿಟ್ರೆ, ಸ್ವಾಧ್ಯಾಯ ಮಾಡುವಾಗ ಭಗವಂತನನ್ನು ಮರೆತು ಬೇರೆ ಕೆಲಸ ವಿಷಯಗಳಲ್ಲೇ, ಅವು ಶಾಸ್ತ್ರೀಯ ವಿಷಯಗಳೇ ಇರಬಹುದು, ಆದರೆ ಆ ಸಂದರ್ಭದಲ್ಲಿ ಭಗವಂತನ ನೆನಪು ನಮಗೆ ಬರದೇ ಹೋದರೆ ಅದು ನಿಯಮದಲ್ಲಿ ಸೇರಿ ಹೋಗ್ತದೆ. ಪ್ರಾಣಾಯಾಮ ಸ್ಮೃತಿಂ ವಿಷ್ಣೋ ವಿನಾ ನಿಯಮ ಉಚ್ಯತೆ. ಕೇವಲ ನಿಯಮವನ್ನು ಯಾಕೆ ಮಾಡಬೇಕು? ನಾವು ಆ ನಿಯಮವನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಹೇಗೂ ಸಮಯ ತೊಡಗಿಸ್ತೇವೆ, ಶಕ್ತಿ ತೊಡಗಿಸ್ತೇವೆ, ತನು ಮನಗಳನ್ನು ಅಲ್ಲಿ ತೊಡಗಿಸ್ತೇವೆ. ಹಾಗಿರುವಾಗ ಆ ಸಂದರ್ಭದಲ್ಲೂ ಕೂಡ ಭಗವಂತನನ್ನು ಸ್ಮರಿಸ್ತಾ ಶಾಸ್ತ್ರಾಧ್ಯಯನ ಮಾಡಿದರೆ ಆಗ ಅದನ್ನು ಉಪಾಸನೆ ಅಂತಲೇ ಕರೀತಾರೆ. ಹೀಗೆ ಕೇವಲ ನಿಯಮದಲ್ಲಿ ಸೇರಿ ಹೋಗಬಹುದಾದಂಥ ಭಗವಂತನ ಸ್ಮರಣೆ ಇಲ್ಲದ ಕಾರಣಕ್ಕಾಗಿ ನಿಯಮದಲ್ಲಿ ಸೇರಿ ಹೋಗಿ ಅದು ಡಿಗ್ರೇಡ್ ಆಗಿ ಆಗುವ ಸಾಧ್ಯತೆ ಇರುವಂಥ ಈ ಸ್ವಾಧ್ಯಾಯವನ್ನು ನಾವು ಭಗವಂತನ ಸ್ಮರಣಪೂರ್ವಕವಾಗಿ ಮಾಡಿ ಅದನ್ನು ಉಪಾಸನದಲ್ಲಿ ಸೇರಿಸೋಣ. ಪ್ರತಿಯೊಂದು ಕಾಲದಲ್ಲೂ ಭಗವಂತ ನಾಮಸ್ಮರಣೆ ಇರಬೇಕು ಅಂತ ಏನು ಹೇಳ್ತಾರಲ್ಲ, ಅದಕ್ಕಾಗಿಯೇ ಪ್ರಾಣಾಯಾಮೇಪಿ ವಿಷ್ಣೋರ್ಯತ್ ಸ್ಮರಣಂ ಧ್ಯಾನಮೇವ ತತ್. ಯಮ, ನಿಯಮ, ಆಸನ, ಪ್ರಾಣಾಯಾಮ. 4ನೇದ್ದು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಲ್ಲಿ 6 ಮತ್ತು 7ನೇದ್ದೇ ಧಾರಣ ಮತ್ತು ಧ್ಯಾನ. ಪ್ರಾಣಾಯಾಮವನ್ನು ಭಗವಂತನ ಸ್ಮರಣವಿಲ್ಲದೇನೆ ಮಾಡಿಬಿಟ್ರೆ ಅದು 4ನೇ ಅಂಗ ಆಗ್ತದೆ. ಅದನ್ನೇ ಭಗವಂತ ನಾಮಸ್ಮರಣ ಪೂರ್ವಕವಾಗಿ ಮಾಡಿದರೆ ಅದು 6, 7ಕ್ಕೆ ಅಪ್ಗ್ರೇಡ್ ಆಗ್ತದೆ. ಇದು ಭಗವಂತನ ಅನುಸಂಧಾನದ ಸತತ ಅವನ ನಾಮವನ್ನು ಸ್ಮರಿಸುವುದರ ಒಂದು ಮ್ಯಾಜಿಕ್ ಇದು. ಎಷ್ಟು ಶಕ್ತಿ ಇದೆ ಅದಕ್ಕೆಂದ್ರೆ, ಯಾವುದೇ ಕೆಲಸ ಆಗಲಿ ಅದು ಭಗವಂತನ ನಾಮಸ್ಮರಣ ಪೂರ್ವಕವಾಗಿ ಮಾಡಿದ್ದಾದ್ರೆ ಆ ಕೆಲಸ ಶ್ರೇಷ್ಠ ಆಗ್ತದೆ. ಅದಕ್ಕಾಗಿ ಗೀತೆಯಲ್ಲಿ ಭಗವಂತ ಹೇಳೋದು, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಅಂತ 8ನೇ ಅಧ್ಯಾಯದ. ಸರ್ವೇಷು ಕಾಲೇಶು, ನೀನು ಯಮ ನಿಯಮಗಳನ್ನೇ ಮಾಡ್ತಿರೋ, ಆಸನ ಪ್ರಾಣಾಯಾಮಗಳನ್ನೇ ಮಾಡ್ತಿರೋ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಯಾವುದರಲ್ಲೇ ಇರೋ, ಅಥವಾ ಈ ಯೋಗಕ್ಕೆ ಸಂಬಂಧ ಇಲ್ಲದೆ ಇರುವಂತಹ ಯಾವುದೇ ಲೌಕಿಕ ಕೆಲಸಗಳನ್ನಾದರೂ ಮಾಡ್ತಾ ಇರೋ, ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಭಗವಂತನನ್ನೇ ಸ್ಮರಿಸು. ಹಾಗೆ ಮಾಡಿದ್ದಾದರೆ ಅದು ಸತ್ಕರ್ಮ ಆಗ್ತದೆ, ಶ್ರೇಷ್ಠ ಕರ್ಮ ಆಗ್ತದೆ ಅಂತ ಅವನ ತಾತ್ಪರ್ಯ. ಸರ್ವ ಕಾಲಗಳಲ್ಲಿಯೂ, ಭೂತ, ವರ್ತಮಾನ, ಭವಿಷ್ಯ 3 ಕಾಲಗಳಲ್ಲಿಯೂ ಯೋಗಕ್ಕೆ ಸಂಬಂಧಪಟ್ಟ, ಅಷ್ಟಾಂಗ ಯೋಗಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡುವಾಗ, ಯೋಗಕ್ಕೆ ಸಂಬಂಧ ಇಲ್ಲದೇ ಇರುವಂತಹ ಬೇರೆ ಯಾವುದೇ ಕ್ರಿಯೆಗಳನ್ನು ಮಾಡುವಾಗ, ಎಲ್ಲ ಸಂದರ್ಭದಲ್ಲಿಯೂ ಸರ್ವೇಷು ಕಾಲೇಶು ಅನ್ನುವುದಕ್ಕೆ ಅರ್ಥ. ತಂತ್ರಸಾರ ನಮ್ಗೆ ಹೇಳ್ತದೆ, ಆಸಾ ಶೌಚಂ ಪ್ರಾಣಾಯಾಮೋ ನಿಷ್ಪರಿಗ್ರಹ ಪೂರ್ವಕಾ ತಪ ಆದ್ಯಾ. ಆಸಾ ಶೌಚಂ ಪ್ರಾಣಾಯಾಮೋ ನಿಷ್ಪರಿಗ್ರಹ ಪೂರ್ವಕಾ ತಪ ಆದ್ಯಾ ಕ್ರಮಾತ್ ಸರ್ವೇ ಉತ್ತರೋತ್ತರತಃ ಅಧಿಕಾ. ನಾವು ಮಾಡುವ ಆಸನಗಳು, ಶೌಚ, ಪ್ರಾಣಾಯಾಮ, ಅಪರಿಗ್ರಹ ಅಂದರೆ ಇನ್ನೊಬ್ಬರಿಂದ ಸ್ವೀಕಾರ ಮಾಡದೇ ಇರುವುದು, ಅಹಿಂಸೆ, ಸತ್ಯ, ಅಸ್ಥೇಯ ಅಂದರೆ ಕಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, ಸ್ವಾಧ್ಯಾಯ ಮತ್ತು ಹರಿಪೂಜನ, ಇವೆಲ್ಲವೂ ಕೂಡ ಮೊದಲನಕ್ಕಿಂತ ಎರಡನೇದು, ಎರಡನೇದಕ್ಕಿಂತ ಮುಂದಿನದು, ಹೀಗೆ ಬಹಳ ಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ. ತಸ್ಮಾತ್ ಶ್ರವಣಾದ್ಯಾಸ್ತು ಮುಖ್ಯಾ ಮುಕ್ತಿ ಪ್ರಸಾದನೆ. ತಂತ್ರಸಾರದ 4ನೇ ಅಧ್ಯಾಯದ 141ನೇ ಶ್ಲೋಕ, ಆ ಭಾಗದಲ್ಲಿ ಬರೋವು ಇವೆಲ್ಲ.
ಮೋಕ್ಷ ಸಾಧನವಾದ ಸಾಧನಗಳಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ಅಂದರೆ ಧ್ಯಾನ, ಇವು ಎಲ್ಲದಕ್ಕಿಂತ ಪ್ರಧಾನ. ಈ ಸ್ವಾಧ್ಯಾಯ ಅಂತ ಬಂತಲ್ಲ, ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯ್ತು. ಶಾಸ್ತ್ರಜ್ಞಾನ ಇಲ್ಲದೇ ಇದ್ದವನು ಗುರುಮುಖದಿಂದ ಶ್ರವಣ ಮಾಡಬೇಕು. ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ ಆಯುಕ್ತೇ ಮನನಂ ತಥಾ ಅಯುಕ್ತೇ ಮನನಂ ತಥಾ. ಈ ಯುಕ್ತಿಯ ಬಲದಿಂದ ತತ್ವಜ್ಞಾನ ಮಾಡ್ಕೋಬೇಕು, ನಾವು ತತ್ವ ನಿರ್ಣಯ ಮಾಡ್ಕೋಬೇಕು. ಅದು ಆಗದೆ ಹೋದಾಗ ಮನನ ಮಾಡಬೇಕಾಗ್ತದೆ. ಶ್ರವಣ ಮತ್ತು ಮನನ ಇವೆರಡನ್ನೂ ಮಾಡಿ ಅದರಲ್ಲಿ ಸಿದ್ಧನಾದವನಿಗೆ ಮುಂದೆ ಧ್ಯಾನಂ ನಿಶ್ಚಿತ ತತ್ವಸ್ಯ ತಸ್ಮಾತ್ ಶಾಸ್ತ್ರಾವಮರ್ಶನಂ. ಹೀಗೆ ಶ್ರವಣ ಮನನಕ್ಕಿಂತ ಹೆಚ್ಚು ಶ್ರವಣ ಮನನ ನಮಗೆ ಸಿದ್ಧವಾದ ಮೇಲೆ ತತ್ವನಿರ್ಣಯ ಆಗಿದೆ, ನಮಗೆ ವಿಷಯ ನಿಶ್ಚಿತ ಆಗಿದೆ ಅಂದಾಗ ಧ್ಯಾನ ಮಾಡಬೇಕು. ಆ ಧ್ಯಾನಕ್ಕಿಂತ ಶಾಸ್ತ್ರ ವಿಮರ್ಶೆ ಅನ್ನೋದು 10 ಪಟ್ಟು ಮಿಗಿಲಂತೆ. ಕೇವಲ ಧ್ಯಾನದಲ್ಲೇ ದೀರ್ಘಕಾಲ ಕಳೆಯುವುದಕ್ಕಿಂತ ಶಾಸ್ತ್ರದ ವಿಮರ್ಶೆ 10 ಪಟ್ಟು ಶ್ರೇಷ್ಠ. ಇದು ಬಹಳ ಮಹತ್ವದ್ದು. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಅನ್ಕೊಳ್ಳುವುದು ಕೂಡ, ಸಂಬಂಧಪಟ್ಟವರಿಗೆ ಕೆಲವರಿಗೆ ಅದನ್ನು ಹೇಳುವುದು ಕೂಡ, ಗಾಯತ್ರಿ, ಅಷ್ಟಾಕ್ಷರ ಮೊದಲಾದ ಮಂತ್ರಗಳ ಜಪದ ರೂಪದಲ್ಲಿ ಧ್ಯಾನ ನಾವು ಮಾಡ್ತೇವೆ. ನಾನು ವೈಯಕ್ತಿಕವಾಗಿ ಮಾಡುವುದು ಕೇವಲ 10 ಗಾಯತ್ರಿ, 30 ಅಷ್ಟಾಕ್ಷರ ಮಾತ್ರ. ಪ್ರಾತಃ ಸಂಧ್ಯಾವಂದನದಲ್ಲಿ ಮಧ್ಯಾಹ್ನ 10, ಸಾಯಂಕಾಲ 10. ಮತ್ತೆ ಇನ್ನು ಯಾವ ಮಂತ್ರ ಜಪವನ್ನು ಕೂಡ ನಾನು ಅದಕ್ಕಾಗಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಏನು ಪ್ರಾಣಾಯಾಮ ಮಾಡ್ತೀವಿ, ರೇಚಕ, ಪೂರಕ ಮತ್ತು ಅಂತಃಕುಂಭಕ ಅನ್ನುವಂಥ ಪ್ರಾಣಾಯಾಮ, ಆಹ್ನಿಕದ ಅಂಗವಾಗಿ ಮಾಡುವಂಥ ಪ್ರಾಣಾಯಾಮ, ಅಲ್ಲೂ ಕೂಡ ಭಗವಂತನನ್ನ ಮತ್ತು ಪ್ರಾಣನನ್ನ ಸ್ಮರಿಸ್ತಾ ಪ್ರಾಣಾಯಾಮ ಮಾಡುವುದೇನಿದೆ ಅದು ಒಂದು ಧ್ಯಾನವೇ. ಆದ್ದರಿಂದ ಹಾಗೆ ಧ್ಯಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ವಿಷ್ಣುಂ ವಾಯುಂಚ ಸಂಸ್ಮರೇತ್ ಅಂತ 149ನೇ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಾಣಾಯಾಮ ಮಾಡುವ ಕಾಲದಲ್ಲಿ ಭಗವಂತನನ್ನ, ಭಗವತಿಯನ್ನ ಮತ್ತೆ ವಾಯುವನ್ನು ಸ್ಮರಿಸಬೇಕು ಅಂತ. ಹೀಗೆ ಏನು ಪ್ರಾಣಾಯಾಮ ಮಾಡಬೇಕಾಗಿದೆ ಅದನ್ನ ಹೀಗೆ ಭಗವಂತನ ನಾಮಸ್ಮರಣ ಪೂರ್ವಕವಾಗಿ ಮಾಡುವುದು. ಆ ಕಾರಣದಿಂದಾಗಿ ಆ ಪ್ರಾಣಾಯಾಮವನ್ನು ಕೇವಲ ಪ್ರಾಣಾಯಾಮ 4ನೇ ಅಂಗವಾಗಿ ಅದು ಉಳಿತಿತ್ತು. ಭಗವಂತನ ಸ್ಮರಣೆ ಇಲ್ಲದೆ ಹೋಗಿದ್ರೆ ಅದನ್ನ 6, 7ನೇ ಅಂಗಕ್ಕೆ ಏರಿಸುವುದು ಭಗವಂತನ ನಾಮಸ್ಮರಣೆ ಮೂಲಕ. ಈ ಆಹ್ನಿಕದ ಅಂಗವಾಗಿ ನಾವೇನು ರೇಚಕ, ಪೂರಕ ಮತ್ತು ಅಂತಃಕುಂಭಕ ಅಂತ ಪ್ರಾಣಾಯಾಮ ಮಾಡ್ತೀವಿ. ಇದಲ್ಲದೆ ಆಧುನಿಕ ಕಾಲದ ಯೋಗಿಗಳು ಹೇಳಿದಂತೆ ನಮ್ಮಂಥವ್ರು, ನಿಮ್ಮಂಥವ್ರು ಕೆಲವರು ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಕಪಾಲಭಾತಿ ಮೊದಲಾದ ಪ್ರಾಣಾಯಾಮಗಳನ್ನು ಮಾಡ್ತೇವೆ. ಇವುಗಳನ್ನು ಕೂಡ ಮೈಲಿಗೆಯಲ್ಲಿ ಸ್ನಾನ ಮಾಡುವುದಕ್ಕಿಂತ ಮುಂಚೆ ಮಾಡುವುದಕ್ಕಿಂತ ಸ್ನಾನ ಮಾಡಿದ ಮೇಲೆ ಶುದ್ಧವಾದ ಮಡಿಯಲ್ಲೇ ಸಂಬಂಧಪಟ್ಟ ಭಗವಂತನ ಸ್ತೋತ್ರಗಳನ್ನ, ಮುಖ್ಯ ಪ್ರಾಣನ ಸ್ತೋತ್ರಗಳನ್ನು ಹೇಳ್ತಾ ಆ ಪ್ರಾಣಾಯಾಮಗಳನ್ನು ಕೂಡ, ಕಪಾಲಭಾತಿ, ಅನುಲೋಮ ವಿಲೋಮಗಳಂತಹ ಪ್ರಾಣಾಯಾಮಗಳನ್ನು ಕೂಡ ಮಡಿಯಲ್ಲೇ ಆಹ್ನಿಕದ ಭಾಗವಾಗಿ, ಆಹ್ನಿಕದ ಸಂದರ್ಭದಲ್ಲೇ ಮಾಡಿದರೆ ಅದಕ್ಕೆ ಅದು ಕೇವಲ ಪ್ರಾಣಾಯಾಮವಾಗಿ ಉಳಿಯೋದಿಲ್ಲ, ಅದು ಧ್ಯಾನವಾಗಿ ಹೋಗ್ತದೆ. ಉದಾಹರಣೆಗೆ ಕಪಾಲಭಾತಿ ಇತ್ಯಾದಿಗಳನ್ನು ಮುಖ್ಯ ಪ್ರಾಣನ ಸ್ತೋತ್ರಗಳ ಸಂಗಡ ಮಾಡಬಹುದು. ಅನುಲೋಮ ವಿಲೋಮ ಪ್ರಾಣಾಯಾಮ ಅನ್ನುವುದು ನಮ್ಮ ನಾಡಿ ಶೋಧನ ಮಾಡುವ ಪ್ರಾಣಾಯಾಮ ಆದ್ರಿಂದ, ನಾಡಿ ಶೋಧನ ಪ್ರಾಣಾಯಾಮ ಅಂತಲೇ ಅದಕ್ಕೆ ಹೆಸರಾದ್ರಿಂದ, ವಿಷ್ಣು ಸಹಸ್ರನಾಮ ಸ್ತೋತ್ರ ನಮ್ಮ ನಾಡಿಗಳನ್ನೆಲ್ಲ ಶುದ್ಧಗೊಳಿಸುವುದರಿಂದ ವಿಷ್ಣು ಸಹಸ್ರನಾಮದ ಜೊತೆಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬಹುದು. ನಾನು ಮಾಡ್ತಿರುವುದನ್ನ ನಿಮಗೆ ಹೇಳಿದೆ. ನಾನೇನು ಬಹಳ ದೊಡ್ಡ ಕಾರ್ಯ ಮಾಡ್ತಿದ್ದೀನಿ ಅಂತಲ್ಲ, ಹೇಗೆ ನಾವು ಓದಿದ್ದನ್ನು ಕಾರ್ಯರೂಪಕ್ಕೆ ತರಬಹುದು ಅಂತ ನಿಮ್ಮ ಎದುರಿಗೆ ನಾನು ಮಾಡ್ತಿರುವ ಒಂದು ಸಣ್ಣ ಕೆಲಸವನ್ನು ಹೇಳ್ತಿದ್ದೇನೆ ಅಷ್ಟೆ. ಯಾಕೆಂದ್ರೆ ನಾವೇನು ಈ ಆಸನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡ್ತೇವೆ, ಏನು ಶಾಸ್ತ್ರಾವಮರ್ಶ ಮಾಡ್ತೀವಿ, ಇದಕ್ಕಿಂತ 10 ಪಾಲು, 100 ಪಾಲು, 1000 ಪಾಲು ಮಾಡುವಂಥ
ಬಹಳ ದೊಡ್ಡ ದೊಡ್ಡ ಸಾಧಕರು ನಮ್ಮ ಸುತ್ತಮುತ್ತಲೇ ಇರ್ತಾರೆ, ನಮ್ಮದೇನು ಹೇಳಿಕೊಳ್ಳುವುದು. ಆದರೆ ನನ್ನ ಧೋರಣೆ ಏನು ಅಂತ ನಿಮಗೆ ಸ್ಪಷ್ಟಪಡಿಸುವುದಕ್ಕಾಗಿ ಇದನ್ನು ಹೇಳಿದೆ. ಅದಕ್ಕಾಗಿಯೇ ಗಾಯತ್ರಿ ಮೊದಲಾದ ಧ್ಯಾನಗಳನ್ನು ಕೂಡ ದೀರ್ಘಕಾಲ ನೂರಾರು ಸಾವಿರಾರು ಜಪಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆ ಯಾವ ಮಂತ್ರ ಜಪ ಮಾಡಲಿಕ್ಕೂ ಕೂಡ ಹೋಗೋದಿಲ್ಲ. ನಾನು ಶಾಸ್ತ್ರದ ವಿಮರ್ಶ, ಕೇವಲ ಶಾಸ್ತ್ರವನ್ನು ಓದುವುದು ಮಾತ್ರ ಅಲ್ಲ, ಅಲ್ಲಿದ್ದುದನ್ನು ಅರ್ಥ ಮಾಡಿಕೊಳ್ತಾ ಹೋಗುವುದು, ಅದನ್ನು ಇನ್ನೊಬ್ಬರು ಪಾಠ ಹೇಳುವುದು ಅಷ್ಟು ಮಾತ್ರ ಅಲ್ಲ, ಅದನ್ನು ತೀಕ್ಷ್ಣವಾಗಿ ವಿಮರ್ಶಿಸುವುದು, ಪಾಠದ ವ್ಯತ್ಯಾಸಗಳನ್ನು ವಿಮರ್ಶಿಸುವುದು, ಅರ್ಥದ ವ್ಯತ್ಯಾಸಗಳನ್ನು ವಿಮರ್ಶಿಸುವುದು, ಈ ಕಾರ್ಯ ಅವಮರ್ಶನ ಅಂತ ಅದಕ್ಕಾಗಿ ಅಲ್ಲಿ ಹೇಳಿದ್ದಾರೆ. ಧ್ಯಾನಕ್ಕಿಂತ ಬಹಳ ದೊಡ್ಡದದು ಅಂತ. ನಾವು ಮಾಡುವ ಗಾಯತ್ರಿ ಮೊದಲಾದ ಧ್ಯಾನಗಳಿಗಿಂತ, ಪ್ರಾಣಾಯಾಮ ಮೊದಲಾದ ಧ್ಯಾನಗಳಿಗಿಂತ ಶಾಸ್ತ್ರ ವಿಮರ್ಶೆ ಅಂತ ಅನ್ನೋದು 10 ಪಟ್ಟು ದೊಡ್ಡದು. ವರಂ ದಶಗುಣಂ ತಸ್ಮಾತ್ ವ್ಯಾಖ್ಯೈಕಸ್ಯ ಶತೋತ್ತರ. ನಾವು ಒಬ್ಬರೇ ಮಾಡುವ ಶಾಸ್ತ್ರಾಭ್ಯಾಸ, ಶಾಸ್ತ್ರ ವಿಮರ್ಶೆಗಿಂತ ಇನ್ನೊಬ್ಬರಿಗೆ ಪಾಠ ಹೇಳುವುದು, ಶಾಸ್ತ್ರ ಪ್ರವಚನ ಮಾಡುವುದು 100 ಪಟ್ಟು ಮಿಗಿಲಂತೆ. ತಸ್ಮಾತ್ ವ್ಯಾಖ್ಯಾ ಏಕಸ್ಯ ಶತೋತ್ತರ. ಶಿಷ್ಯರು ಎಷ್ಟು ಜನ ಇರ್ಬೇಕು ನಿಮಗೆ ಜಿಜ್ಞಾಸೆ ಬರ್ಬೋದು. ಎಲ್ಲರಿಗೂ 10, 100, 1000 ಜನ ಶಿಷ್ಯರು ಇರಬೇಕಾಗಿಲ್ಲ. ಒಬ್ಬನೇ ಶಿಷ್ಯ ಆದರೂ ಪ್ರತಿಯೊಬ್ಬ ವಿದ್ವಾಂಸನಿಗೂ ಸಿಕ್ಕೇ ಸಿಗ್ತಾನೆ. ಯಾವನೋ ಒಬ್ಬ ಶಿಷ್ಯನಿಗಾದರೂ ಶಾಸ್ತ್ರ ಪ್ರವಚನವನ್ನು ಮಾಡುವುದು ತಾವು ಸ್ವಂತ ಶಾಸ್ತ್ರಾಧ್ಯಯನ ಮಾಡುವುದಕ್ಕಿಂತ 100 ಪಟ್ಟು ಮಿಗಿಲು. ಅಪರೋಕ್ಷ ಜ್ಞಾನಿ ಆದವನು ಕೂಡ ಭಗವಂತನ ಪ್ರೀತಿಗಾಗಿ ಶಾಸ್ತ್ರದ ಪ್ರವಚನವನ್ನು ಮಾಡಲೇಬೇಕಂತ. ಅಪರೋಕ್ಷ ದೃಶಾಪ್ಯೇಷ ಕರ್ತವ್ಯ ವಿಷ್ಣು ತುಷ್ಟಿದ. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಕಾರಣಂ. ಈ ಆಸನ, ಶೌಚ ಇವೆಲ್ಲ ಏನು ಮಾಡ್ತೇವಲ್ಲ, ಇದೆಲ್ಲ ಮುಂದಿನ ಕ್ರಿಯೆಗಳಿಗೆ ಅಂಗ, ಇದು ಪ್ಲಾಟ್ಫಾರ್ಮ್ ಇದು, ಹೊರತು ಅವೇ ಸ್ವತಂತ್ರ ಧರ್ಮ ಏನಲ್ಲ. ಶೌಚ, ಅಂತರಂಗ ಬಹಿರಂಗ ಶೌಚ ಮಾಡಿಕೊಳ್ಳುವುದು, ಮಡಿಯನ್ನ ಕಷ್ಟಪಟ್ಟು ಮಾಡುವುದೇ ದೊಡ್ಡ ಸಾಧನೆ ಅಲ್ಲ. ಮಡಿ ಮಾಡುವುದು ಮುಂದಿನ ಕ್ರಿಯೆಗಳಿಗೆ. ಮಡಿ ಮಾಡಿ ಮುಂದೇನು ಮಾಡ್ತೀರಿ ಅನ್ನೋದು ಮುಖ್ಯ. ಮಡಿ ಮಾಡುವುದೇ ದೊಡ್ಡ ಸಾಧನೆ ಅಲ್ಲ. ಮುಂದೆ ಪ್ರಾಣಾಯಾಮ, ಅಪರಿಗ್ರಹ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, ಮೊದಲನೇದಕ್ಕಿಂತ ಎರಡನೇದ್ದು 2 ಪಟ್ಟು ಮಿಗಿಲು. ತುಷ್ಟಿಗಿಂತ ಕೊನೆಯ ತುಷ್ಟಿ ಅಂತ ಬಂತು, ಅಂದ್ರೆ ಆತ್ಮತೃಪ್ತಿ. ಅದಕ್ಕಿಂತ ಶಾಸ್ತ್ರಾಧ್ಯಯನ ಅನ್ನೋದು 1,000,000 ಪಾಲು ಮಿಗಿಲು. ಸ್ವಾಧ್ಯಾಯೋತಃ 1,000,000 ಗುಣ, ಅದು ಬಹಳ ಮುಖ್ಯ. ಅದಕ್ಕಿಂತಲೂ ಹರಿಪೂಜಾ ಅಂತ ಅನ್ನೋದು ಅಸಂಖ್ಯ ಪಟ್ಟು ಮಿಗಿಲು ಅಂತ. ಧ್ಯಾನವು ಹರಿಪೂಜೆಗಿಂತ 3 ಪಟ್ಟು ಮಿಗಿಲು ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಶಾಸ್ತ್ರಾಭ್ಯಾಸಕ್ಕಿಂತ, ಶಾಸ್ತ್ರದ ಅಧ್ಯಯನಕ್ಕಿಂತ ಹರಿಪೂಜೆ ಮಿಗಿಲು ಅಂತ ಬಂತು. ಅಲ್ಲಿ ಹರಿಪೂಜೆ ಅಂದ್ರೆ ಕೇವಲ ಭಗವಂತನ ವಿಗ್ರಹಗಳನ್ನು ತೊಳೆದಿಡುವುದು, ಅದಕ್ಕೆ ಗಂಧ ಅಕ್ಷತೆಗಳಿಂದ ಅಲಂಕರಿಸುವುದು, ಹೂವಿನಿಂದ ಅಲಂಕರಿಸುವುದು, ಮತ್ತೆ ಅವಕ್ಕೆ ಮಂಗಳಾರತಿ ಮಾಡುವುದು, ನೈವೇದ್ಯ ಮಾಡುವುದು, ಇಷ್ಟು ಮಾತ್ರ ಅಲ್ಲ. ಅಲ್ಲಿಯೂ ಕೂಡ, ಆ ಕ್ರಿಯೆಗಳಲ್ಲಿಯೂ ಕೂಡ ನಡುವೆ ನಡುವೆ ಶಾಸ್ತ್ರದ ಅನುಸಂಧಾನ ಇರಲೇಬೇಕು. ಅದಕ್ಕಾಗಿಯೇ ನಿಮ್ಮಲ್ಲಿ ಕೆಲವರ ಜೊತೆಗೆ ನಾನು ಆಪ್ತವಾಗಿ ಮಾತಾಡುವಾಗ ಅದನ್ನೆಲ್ಲ ಹೇಳಿದ್ದೆ. ನಾವು ಇವತ್ತು ಏನು ಪಾಠ ಕೇಳಿದ್ದೇವೆ ಅಥವಾ ಪಾಠ ಹೇಳಿದ್ದೇವೆ, ಅದರಲ್ಲಿ ವಿಷ್ಣು ಸಹಸ್ರನಾಮದ ಪ್ರವಚನ, ಭಾಗವತ ಸಾರೋದ್ಧಾರದ ಪ್ರವಚನ ಮೊದಲಾದವುಗಳು, ಅದರಲ್ಲಿ ಯಾವ ಗುಣವನ್ನು ನಾವು ಭಗವಂತನಲ್ಲಿ ಕಂಡಿದ್ದೇವೆ, ಯಾವ ಒಂದು ಹೊಸ ವಿಷಯ ಅರಿತಿದ್ದೇವೆ, ಅದನ್ನ ಆ ಸಂದರ್ಭದಲ್ಲಿ ಭಗವಂತನಿಗೆ ಪುಷ್ಪದಿಂದ ಅರ್ಚಿಸುವಾಗ, ಅಭಿಷೇಕ ಮಾಡುವಾಗ, ಮಂಗಳಾರತಿ ಮಾಡುವಾಗ ಆಯಾ ಗುಣಗಳನ್ನು ಅಲ್ಲಿ ನಾವು ಮನಸ್ಸಿನಲ್ಲಿ ತಂದ್ಕೋಬೇಕು. ಸಾಧ್ಯವಾದರೆ ಮಹಾಭಾರತ, ಭಾಗವತ, ಸರ್ವಮೂಲ, ವೇದಾದಿ ಗ್ರಂಥಗಳು ಅಲ್ಲೆಲ್ಲ ಬಂದಿರುವಂಥ ಶ್ಲೋಕಗಳನ್ನು ಬಾಯ್ಪಾಠ ಕಲಿತು ಆ ಶ್ಲೋಕಗಳನ್ನೇ ಅಲ್ಲಿ ಹೇಳಬೇಕು. ಆ ಮೂಲಕ ಭಗವಂತನನ್ನ ಅರ್ಚಿಸಬೇಕು. ಅರ್ಥಾನುಸಂಧಾನ ಪೂರ್ವಕವಾಗಿ ಶ್ಲೋಕಗಳನ್ನು ಬಾಯ್ಪಾಠ ಕಲಿತು ಅದನ್ನ ಆ ಸಂದರ್ಭದಲ್ಲಿ ಹೇಳಬೇಕು. ಆ ಶ್ಲೋಕಗಳನ್ನು ಬಾಯ್ಪಾಠ ಕಲಿಯುವುದೇ ಎಲ್ಲರಿಗೂ ಆಗಲಿಕ್ಕಿಲ್ಲ. ಆದರೂ ಆ ಶ್ಲೋಕಗಳಿಂದ ನಮಗೆ ತಿಳಿದು ಬಂದಂಥ ಗುಣವನ್ನು ಭಗವಂತನಲ್ಲಿ ಕಾಣಬೇಕು. ವಿಷ್ಣು ಸಹಸ್ರನಾಮವೇ ಎಲ್ರಿಗೂ ಬಾಯ್ಪಾಠ ಬರದೇ ಇರಬಹುದು. ಆದರೆ ಸೃಗ್ವಿಣೇ ನಮಃ, ಅನಿಮಿಷಾಯ ನಮಃ, ನಿಮಿಷಾಯ ನಮಃ ಅಂತ ಒಂದೊಂದು ನಾಮಗಳ ಮೂಲಕ ನಮಗೆ ಯಾವ ನಾಮದಿಂದ ಏನೊಂದು ಫಲ ಸಿಗಬೇಕಾಗಿದೆ,
ಅವುಗಳನ್ನು ನಾವು ಭಗವಂತನಲ್ಲಿ ಹಾಗೆ ಕಾಣಬಹುದು. ಭಾಗವತ ಸಾರೋದ್ಧಾರದಲ್ಲಿ ಈ ಹಿಂದೆ ಅದು ಬಂದಿತ್ತು, ಅದನ್ನು ನೋಡಿದ್ದೇವೆ ನಾವು. ಏವಂ ವಿವೃಶ್ಯ ಅವ್ಯಭಿಚಾರಿ ಸದ್ಗುಣಂ ಅಂತ. ಭಗವಂತ ಅವ್ಯಭಿಚಾರಿ ಸದ್ಗುಣ. ಒಂದು ಗುಣ ಇದ್ರೆ ಇನ್ನೊಂದು ಗುಣ ಇರೋದಿಲ್ಲ ನಮ್ಮಲ್ಲಿ. ದೇಶ ಕಾಲ ವ್ಯಕ್ತಿಗಳಿಗೆ ಅನುಸಾರವಾಗಿ ನಮ್ಮಲ್ಲಿ ಎಲ್ಲ ಗುಣಗಳು ವ್ಯಭಿಚಾರಿಗಳು. ಆದರೆ ಭಗವಂತನಲ್ಲಿ ನಾವು ಯಾವ್ಯಾವ ಗುಣಗಳನ್ನು ನಮ್ಮಲ್ಲಿ ಇವೆ ಅಂತ ಭ್ರಮಿಸಿರ್ತೀವೋ, ಅದಕ್ಕಾಗಿ ಹೆಮ್ಮೆ ಅಹಂಕಾರ ಪಡ್ತಿರ್ತೀವೋ, ಅಂಥ ಎಲ್ಲ ಗುಣಗಳು ಎಲ್ಲ ಕಾಲದಲ್ಲಿಯೂ ಇವೆ. ಅದ್ಭುತವಾದಂಥ ಸೊಬಗಿದೆ. ಮತ್ತೆ ನಾವು ಸೊಬಗು ಅಂತ ಮೊದಲು ಯಾಕೆ ಹೇಳಿದೆ ಅಂದ್ರೆ, ರೂಪದ ಬಗ್ಗೆ ನಮಗೆ ಮೊದಲು ಅಹಂಕಾರ, ನಮ್ಮ ಅಪಿಯರೆನ್ಸ್ ಬಗ್ಗೆ ಅದಿದೆ. ನಮ್ಮ ಸಜ್ಜನಿಕೆ, ನಾವು ಬಹಳ ದೊಡ್ಡ ಸಜ್ಜನರು ಪ್ರಾಮಾಣಿಕರು ಅಂತ ನಮಗೊಂದು ನಮ್ಮ ಬಗ್ಗೆ ಭ್ರಮ ಇರ್ತದೆ. ಭಗವಂತ ಸತ್ಯ ಶಬ್ದವಾಚ್ಯ, ಸಣ್ಣ ಸಾಧು ಗುಣಪೂರ್ಣತ್ವ ಅಂತ ಅವನನ್ನು ಹೇಳ್ತಾರೆ. ಸಕಲ ಸದ್ಗುಣ ಪರಿಪೂರ್ಣ, ಅತ್ಯಂತ ದೊಡ್ಡ ಸಜ್ಜನ ಅಂದ್ರೆ ಭಗವಂತನೇ. ಆ ಗುಣವೂ ಇದೆ. ಪರಾಕ್ರಮ ಇದೆ, ದೈಹಿಕ ಬಲ ಇದೆ, ಮತ್ತೆ ಜ್ಞಾನದ ಬಲ ಇದೆ. ಅವನೇ ತತ್ವವಿತ್, ತತ್ವವಿತ್, ಅವನೇ ಧರ್ಮ, ಅವನೇ ಧರ್ಮಜ್ಞ, ಅವನೇ ಧರ್ಮವಿತ್. ಸಂಪತ್ತಿನ ಮದ ನಮಗೆ ಬರಬಹುದು, ಆದರೆ ಭಗವಂತನಷ್ಟು ದೊಡ್ಡ ಶ್ರೀನಿವಾಸ ಇನ್ಯಾರಿದ್ದಾರೆ? ಶ್ರೀಧರ, ಸಂಪತ್ತನ್ನು ಧರಿಸಿದವನು ಯಾರಿದ್ದಾರೆ? ಹೀಗೆ ಎಲ್ಲ ಹಿಂದೂ ಇಂದು ಮುಂದು ಎಲ್ಲ ಕಾಲದಲ್ಲಿಯೂ ಕೂಡ ಅವ್ಯಭಿಚಾರಿ ಸದ್ಗುಣನಾದವನು ಭಗವಂತ. ಅವ್ಯಭಿಚಾರಿ ಸದ್ಗುಣಾಯ ನಮಃ ಅಂತ ಭಗವಂತನಿಗೆ ಹೇಳಿ ನಾವು ಕಲಶೋದಕದಿಂದ ಒಂದಿಷ್ಟು ಅಭಿಷೇಕ ಮಾಡಿದರೆ, ಒಂದು ತುಳಸಿ, ಒಂದು ಹೂವು ಭಗವಂತನಿಗೆ ಅರ್ಪಿಸಿದರೆ, ಮಂಗಳಾರತಿ ಮಾಡುವಾಗ, ನಮಸ್ಕಾರ ಮಾಡುವಾಗ ಅದೊಂದನ್ನು ಏರಿಸಿದರೆ, ಅದೇ ಶಾಸ್ತ್ರಾಧ್ಯಯನವೇ. ಶಾಸ್ತ್ರಾಧ್ಯಯನಕ್ಕಿಂತ ಹರಿಪೂಜೆ ಶ್ರೇಷ್ಠ ಅಂತ ಹೇಳುವುದು. ಹರಿಪೂಜೆ ಅಂತಂದ್ರೆ ವಿಗ್ರಹ ರೂಪದಲ್ಲಿ ಹರಿಪೂಜೆ. ಮತ್ತೆ ಜ್ಞಾನಿಗಳನ್ನೇನು ಆರಾಧಿಸ್ತೀವಲ್ಲ, ಕೆಲವು ಬಾರಿ ಮನೆಗೆ ಜ್ಞಾನಿಗಳು ಬಂದಾಗ ಅವರನ್ನ ಸತ್ಕರಿಸುವುದು, ಅದು ಒಂದು ಹರಿಪೂಜೆ, ನಮಗೆಲ್ಲ ಗೊತ್ತಿದೆ. ಅಜ್ಞ ಅರ್ಚಯೇ ದೇವಾರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್, ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಜ್ಞಾನಿಗಳಾದಂಥ ನಮ್ಮವರು ಮೂರ್ತಿ ಪೂಜಾ ಮಾಡಲೇಬೇಕು, ಜ್ಞಾನಿಗಳು ಮಾಡುವುದನ್ನು ನೋಡಬೇಕು. ಮಾಡದೆ ಅದಿಲ್ಲದೆ ಹೋದರೆ ದೋಷ ಬರ್ತದಂತೆ ನಮಗೆ. ಮತ್ತೆ ಅಪರೋಕ್ಷ ಜ್ಞಾನಿಯಾದವನು ಪ್ರತಿಮಾ ಪೂಜೆ ಮಾಡಲೇಬೇಕಂತೇನಿಲ್ಲ, ಮಾಡಿದರೆ ಲಾಭವಿದೆ, ಮಾಡದೆ ಹೋದರೆ ದೋಷ ಏನಿಲ್ಲ ಅಂತ ಅವನ ಬಗ್ಗೆ ವರ್ಣಿಸ್ತಾರೆ. ಇದು ವಿಗ್ರಹ ಪೂಜೆಯ ಒಂದು ಮಹತ್ವ. ಆ ವಿಗ್ರಹ ಪೂಜೆ ಮಾಡುವಾಗಲೂ ಕೂಡ ನಾವು ಪಾಠ ಕೇಳಿದ, ಪ್ರವಚನ ಕೇಳಿದ ಗುಣಗಳನ್ನು ಅಲ್ಲಿ ನಾವು ಅನುಸಂಧಾನಿಸ್ಲಿಕ್ಕೆ ತೊಡಗಿದರೆ, ಒಂದು ನಮ್ಮ ಪಾಠ ಪ್ರವಚನದಲ್ಲಿ ನಾವು ಕಲಿತದ್ದು, ಅಧ್ಯಯನ ಮಾಡಿದ್ದು ಮರೆತು ಹೋಗೋದಿಲ್ಲ. ಇನ್ನೊಂದು, ನಾವು ಪೂಜೆ ಇತ್ಯಾದಿಗಳನ್ನೇನು ಮಾಡ್ತೇವೆ, ಆ ಮಾಡಿದ ಪೂಜೆ ಮೊದಲಾದದ್ದು ನಮಗೆ ಸಾಮಾನ್ಯವಾಗಿ ಏಕತಾನತೆಯನ್ನು ಬರೆಸ್ತದೆ. ನಮಗಿದು ಗೊತ್ತಿದೆ. ಬೋರ್ ಬರೆಸುವಂಥ ಪರಿಸ್ಥಿತಿ ಇರ್ತದೆ. ಯಾವಾಗ ಈ ಪೂಜೆ ಮುಗಿದಿತೋ ಅಂತ ನಾವೆಲ್ಲ ಅನ್ಕೋತಿರ್ತೀವಿ. ಅವಸರದಿಂದ ಮುಗಿಸಿ ಮುಂದಿನ ಕೆಲಸಗಳಿಗೆ ಧಾವಿಸುವ ಒಂದು ಧಾವಂತ ನಮ್ಮಲ್ಲಿ ಇರ್ತದೆ. ಇಂಥ ಏಕತಾನತೆ ಹೋಗಿ ಪೂಜಾ ಮಾಡುವ ಕ್ರಿಯೆ, ಸಂಧ್ಯಾವಂದನ ಮಾಡುವ ಕ್ರಿಯೆ, ಆ ಎಲ್ಲ ಮಂತ್ರಗಳ ಅರ್ಥ ನಮಗೆ ಗೊತ್ತಿದ್ರೆ, ಇದೆಲ್ಲವೂ ಕೂಡ ತುಂಬ ಚೇತೋಹಾರಿ ಆದಂಥ, ಮತ್ತೆ ನಾಳಿನ ಸಂಧ್ಯಾವಂದನೆ, ನಾಳಿನ ದೇವ ಪೂಜೆ ಮೊದಲಾದವುಗಳು ಯಾವಾಗ ಬಂದಾವು, ಮತ್ತೆ ಯಾವಾಗ ಅದನ್ನು ಅರ್ಥಪೂರ್ವಕವಾಗಿ ಮಾಡಿ ಏನು ಅಂತ ನಾವು ತವಕದಿಂದ ಕಾಯುವಂಥ ಒಂದು ಪ್ರಸಂಗ ಬರ್ತದೆ. ಅದಕ್ಕಾಗಿ ಸ್ವಾಧ್ಯಾಯಕ್ಕಿಂತ ಹರಿಪೂಜೆ ಬಹಳ ಶ್ರೇಷ್ಠ ಅಂತ ಹೇಳಿದ್ದು. ಅಂಥದನ್ನು ಜ್ಞಾನಿಗಳು ಮಾಡ್ತಿರ್ತಾರೆ. ಅವ್ರು ಮಾಡಿದ ದೇವ ಪೂಜೆಯನ್ನು ನಾವು ನೋಡಬೇಕು. ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿರುವ ಭಗವಂತನ ವಿಗ್ರಹಗಳನ್ನು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅರ್ಚಿಸಿರ್ತಾರೆ, ಮಠದಲ್ಲಿ ಸ್ವಾಮಿಗಳು ಅರ್ಚಿಸಿರ್ತಾರೆ. ಅದಕ್ಕಾಗಿ ಅಲ್ಲೆಲ್ಲ ಹೋಗಿ ಆ ಪೂಜೆಯನ್ನು ನೋಡಿ ಕಣ್ತುಂಬಿಕೋಬೇಕು ಅಂತ ಶಾಸ್ತ್ರ ಹೇಳುವುದು ಇದಕ್ಕಾಗಿ. ಹೀಗೆ ಸ್ವಾಧ್ಯಾಯದ ಮಹತ್ವ ಇದೆ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.